ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದೀವಪ್ಪ ಅಂದರೆ ನಿಮ್ಮ ವೆಹಿಕಲ್ ಡೀಟೇಲ್ಸ್ನ ನೀವು ಯಾವ ರೀತಿ ಮೊಬೈಲ್ನಲ್ಲೇ ಪಡೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, 4 ವೀಲರ್ 2 ವೀಲರ್ ಇರುತ್ತೆ ನೋಡಿ, ಅದರ ಡೀಟೇಲ್ಸ್ಗಳನ್ನ ನೀವು ನಂಬರ್ ಪ್ಲೇಟ್ನಲ್ಲಿರೋ ನಂಬರ್ ಮುಖಾಂತರ ಅದರ ಡೀಟೇಲ್ಸ್ನೆಲ್ಲ ತಿಳ್ಕೊಬೋದು. ಅದರ RC ನಂಬರ್ ಆಗಿರ್ಬೋದು ಎಲ್ಲನೂ ಕೂಡ ನೀವು ರಿಜಿಸ್ಟ್ರೇಷನ್ ನಂಬರ್, ಇಂಜಿನ್ ನಂಬರ್ ಎಲ್ಲ ಕೂಡ ಸಿಗುತ್ತೆ. ಅದನ್ನ ಯಾವ ರೀತಿ ಪಡೆಯೋದು ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡೋರಪ್ಪ ಅಂದರೆ ನಿಮಗೆ ಮುಂದೆ ವಿಡಿಯೋ ತಿಳಿಯೋದಿಲ್ಲ. ಈಗ ನೀವು ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ ಗೂಗಲ್ಗೆ ಬರಬೇಕು. ಮೊದಲು ನಿಮ್ಮ ಗೂಗಲ್ ಕ್ರೋಮ್ ಅಥವಾ ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಪರಿವಾಹನ್ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. ನೋಡಿ, ಒನ್ಲಿ ನೀವು ಪರಿವಾಹನ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ನಾನೀಗ ಸರ್ಚ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, ಈ ರೀತಿ ಸರ್ಚ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೊದಲನೇ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ, ಪರಿವಾಹನ್ ಸೇವಾ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಲೈಸೆನ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ನಿಮಗೆ. ಈ ಲೈಸೆನ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇದರಲ್ಲಿ ಕೆಳಗಡೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ನೋ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ಒಂದು ಬರುತ್ತೆ, ಮತ್ತು ಹಾಗೆ ಕೆಳಗೆ ನೋಡ್ತಾ ಇರ್ಬೋದು ನೋ ಯುವರ್ ಲೈಸೆನ್ಸ್ ಡೀಟೇಲ್ಸ್ ಅಂತ. ನಾನು ನಿಮಗೆ ಎರಡನ್ನೂ ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಡೀಟೇಲ್ ಆಗಿ ಬರುತ್ತೆ ಅಂತ. ಇಲ್ಲಿ ಮೊದಲನೇ ನೋಡ್ತಾ ಇರ್ಬೋದು ನೋ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ. ಇಲ್ಲಿ ಮೋರ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಕೂಡ ಎಲ್ಲ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಈಗ ಸಿಟಿಜನ್ ಲಾಗಿನ್ ಅಂತ ಬಂತು, ಮತ್ತು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಅಲ್ಲಿ ಒಂದು ಕ್ಯಾಪ್ಚಾ ಕೋಡ್ನ ಕೊಟ್ಟಿರ್ತಾರೆ, ವೆರಿಫಿಕೇಶನ್ ಕೋಡ್ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲ ನೀವು ಮೊದಲೇ ಇದರಲ್ಲಿ ಅಕೌಂಟ್ ಇಲ್ಲಪ್ಪ ಅಂದರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ. ನಿಮಗೆ ಏನಾದರೂ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಬರಲಿಲ್ಲಪ್ಪ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹೌ ಟು ಕ್ರಿಯೇಟ್ ಅಕೌಂಟ್ ಅಂತ ನೀವು ಕಾಮೆಂಟ್ ಮಾಡಿದ್ರೆ ಅಂದರೆ ನಾನು ನಿಮಗೆ ತಿಳಿಸ್ತೀನಿ ಯಾವ ರೀತಿ ಇದನ್ನು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಂತ. ನಾನು ಆಲ್ರೆಡಿ ಅಕೌಂಟ್ ಇದೀಗ ಲಾಗಿನ್ ಮಾಡ್ಕೊಳ್ತೀನಿ. ನೋಡಿ, ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟಸ್ ಅಂತ ಕೊಡ್ತಾರೆ, ಮತ್ತು ಇಲ್ಲಿ RC ಸ್ಟೇಟಸ್ ಅಂತ ಕಾಣ್ತಾ ಇದೆ ನೋಡಿ. ಇದರಲ್ಲಿ ನಿಮ್ಮ ಎಂಟರ್ ವೆಹಿಕಲ್ ನಂಬರ್ ಅಂತ ಕೊಟ್ಟಿರ್ತಾರೆ. ನಿಮ್ಮ ನಂಬರ್ ಪ್ಲೇಟ್ ಮೇಲೆ ಇರುತ್ತೆ ನೋಡಿ, ವಾಹನಗಳ ನಂಬರ್ ಪ್ಲೇಟ್ ಮೇಲೆ ಆ ವೆಹಿಕಲ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ KA23 ಅಂತ ಇರುತ್ತೆ ನೋಡಿ, ಆ ಪೂರ್ತಿ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡು ಕೆಳಗಡೆ ವೆರಿಫಿಕೇಶನ್ ಕೋಡ್ ಕೊಟ್ಟಿರ್ತಾರೆ, ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿಕೊಂಡು ವಾಹನ ಸರ್ಚ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ವೆಹಿಕಲ್ ನಂಬರ್ನ ಎಂಟ್ರಿ ಮಾಡ್ತೀನಿ. ನೋಡಿ, ಈಗ ನಾನು ವೆಹಿಕಲ್ ನಂಬರ್ ಮತ್ತು ಕ್ಯಾಪ್ಚಾ ಕೋಡ್ನ ಎರಡು ಎಂಟ್ರಿ ಮಾಡ್ಕೊಂಡಿದ್ದೀನಿ. ವಾಹನ ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ನೋಡಿ, ನಾವೀಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಯಿತು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಸ್ಟೇಟಸ್ ನೋಡ್ತಾ ಇರ್ಬೋದು ಆ್ಯಕ್ಟಿವ್ ಅಂತ ಇದೆ, ಮತ್ತು ಅದು ನಿಮಗೆ ವೆಹಿಕಲ್ ಯಾವ ಥರ ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಅದನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ವೆಹಿಕಲ್ ನೇಮ್ ನೋಡ್ತಾ ಇರ್ಬೋದು ಡಿಸ್ಕವರ್ DT SSI ಅಂತ, ಅದು ಬಜಾಜ್ ಮತ್ತು ಆಟೋ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಮತ್ತು ಅದು ಯಾವ RTOಗೆ ಸೇರುತ್ತೆ ಅಂತ ಅದನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಓನರ್ ನೇಮ್ ಅಂತ ಇದೆ ನೋಡಿ, ಓನರ್ ನೇಮು ನಿಮಗೆ ಅಲ್ಲಿ ಸ್ಟಾರ್ ಇದೆಯಲ್ಲ, ಅಲ್ಲಿ ನಿಮ್ಗೆ ಒಂದೊಂದು ಸ್ಪೆಲ್ಲಿಂಗ್ ಇದನ್ನು ಕೊಟ್ಟಿರ್ತಾರೆ. ಯಾಕಪ್ಪ ಅಂದರೆ ಅದು ಸೆಕ್ಯೂರಿಟಿ ಆಗಿರುತ್ತೆ, ಅದಕ್ಕೆ ನಿಮಗೆ ನೇಮ್ನ ಆ ರೀತಿ ಕೊಟ್ಟಿರ್ತಾರೆ. ಮತ್ತು ರಿಜಿಸ್ಟ್ರೇಷನ್ ಡೇಟ್ ಕೂಡ ಇರುತ್ತೆ. ಅದೇ ರೀತಿ ವ್ಯಾಲಿಡಿಟಿ ನೋಡ್ತಾ ಇರ್ಬೋದು ಫಿಟ್ನೆಸ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, 2025ವರೆಗೂ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ನಿಮ್ಮ ವೆಹಿಕಲ್ನ RC ಸ್ಟೇಟಸ್ನ ನೀವು ಈ ರೀತಿಯಾಗಿ ಚೆಕ್ ಮಾಡ್ಬೋದು. ಮತ್ತು ಹಾಗೆ ಕೆಳಗಡೆ ಬಂದರೆ ಇನ್ಶೂರೆನ್ಸ್ ಡೀಟೇಲ್ಸ್ ಇರುತ್ತೆ, ಅಲ್ಲಿ ನಿಮ್ಮ ನಂಬರ್ ಕೂಡ ಕೊಟ್ಟಿರ್ತಾರೆ. ನಂಬರ್ನ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ವೆಹಿಕಲ್ ಡೀಟೇಲ್ಸ್, ಲೈಸೆನ್ಸ್ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಬೋದು. ಮತ್ತು ಹಾಗೆ ಇನ್ನೊಂದು ಕೂಡ ನಾನು ತೋರಿಸ್ತೀನಿ ಅಂದಿದ್ದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಈಗ ನಾವು ಇದರಲ್ಲಿ ನೋ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ಇದನ್ನ ಚೆಕ್ ಮಾಡಿದ್ವಿ. ನೀವು ನೆಕ್ಸ್ಟ್ ನೋಡ್ತಾ ಇರ್ಬೋದು ನೋ ಯುವರ್ ಲೈಸೆನ್ಸ್ ಡೀಟೇಲ್ಸ್ ಅಂತ. ನೀವು ಲೈಸೆನ್ಸ್ನಲ್ಲಿ ಯಾವ ರೀತಿ ಡೀಟೇಲ್ನ ಚೆಕ್ ಮಾಡಬೇಕಪ್ಪ ಅಂದರೆ ಮೋರ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮತ್ತೆ ನಿಮಗೆ ಅದೇ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ, ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಇಲ್ಲಿ ನೋ ಯುವರ್ ಡ್ರೈವಿಂಗ್ ಲೈಸೆನ್ಸ್ ಸ್ಟೇಟಸ್ ಅಂತ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸ್ಟೇಟಸ್ನ ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಅಂತ ಒಂದು ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಇರುತ್ತೆ ನೋಡಿ, ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ಕೆಳಗಡೆ ಡೇಟ್ ಆಫ್ ಬರ್ತ್ನ ಕೊಟ್ಟಿರ್ತಾರೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಎಂಟರ್ ವೆರಿಫಿಕೇಶನ್ ಕೋಡ್ ಅಂತ ಇರುತ್ತೆ. ಇಲ್ಲಿ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ರೀತಿ ನೀವು ಇಲ್ಲಿ ಈ ಬಾಕ್ಸ್ ಒಳಗಡೆ ಎಂಟ್ರಿ ಮಾಡಿಕೊಂಡು ಚೆಕ್ ಸ್ಟೇಟಸ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ರೀತಿ ಚೆಕ್ ಸ್ಟೇಟಸ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ನ ಸ್ಟೇಟಸ್ ಅದು ಪೂರ್ತಿಯಾಗಿ ಗೊತ್ತಾಗುತ್ತೆ. ಮತ್ತು ಓನರ್ ನೇಮ್ ಆಗಿರ್ಬೋದು ಎಲ್ಲ ಡೀಟೇಲ್ ಕೂಡ ಅದರಲ್ಲಿ ಇರುತ್ತೆ, ಮತ್ತು ನೀವು ಅದನ್ನು ಡೌನ್ಲೋಡ್ ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಅದರಲ್ಲಿ ಚೆಕ್ನ ಮಾಡ್ಬೋದು. ಮತ್ತು ಕೆಳಗೆ ನೋಟ್ ಅಂತ ಒಂದು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕ್ಯಾನ್ ಬಿ ಎಂಟರ್ಡ್ ಇನ್ ಎನಿ ಆಫ್ ದ ಫಾಲೋವಿಂಗ್ ಫಾರ್ಮೆಟ್ ಅಂತ. ಈ ರೀತಿ ಫಾರ್ಮೆಟ್ನ ಕೂಡ ಕೊಟ್ಟಿದ್ದಾರೆ. ಫಸ್ಟ್ಗೆ DL ಅಂತ ಇರುತ್ತೆ, ಆ ರೀತಿ ಫಾರ್ಮೆಟ್ ಇರೋ ನಂಬರ್ನ ನೀವು ಎಂಟ್ರಿ ಮಾಡಬೇಕು. ಮತ್ತು ಟೋಟಲ್ ನಂಬರ್ 16 ನಂಬರ್ ಇರುತ್ತೆ, ಆ 16 ನಂಬರ್ ಎಲ್ಲನೂ ಕೂಡ ಇದರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ನಂಬರಲ್ಲಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಲೈಸೆನ್ಸ್ನ ಕೂಡ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತಪ್ಪ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಸ್ಗಳು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ನಿಮಗೂ ಕೂಡ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದೇ ರೀತಿ ಹೊಸ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.